ಪ್ರೀವಿಯಸ್ ವ್ಲಾಗ್ ನೋಡಿದಂಗೆ ನಮ್ಮ ಜರ್ನಿ ಬೇಲೂರು, ಹಳೆಬೀಡು, ಇಸ್ರೋ ಅಂತದೆಲ್ಲ ಆಗಿತ್ತು. ಬಟ್ ಮುಂದಕ್ಕೆ ಏನಾಯ್ತು ಅಂತ ಈ ವ್ಲಾಗ್ ನೋಡ್ಕೊಂಡ್ ಬನ್ನಿ. ನಮಸ್ಕಾರ ಕರ್ನಾಟಕ. ಡ್ಯಾನ್ಸ್ ಎಲ್ಲ ಮಾಡಾದ್ಮೇಲೆ ನಾವು ಬಂದಿದ್ದೆ ನಮ್ಮ ರೆಸಾರ್ಟ್ ಕಡೆಗೆ. ಈಗಷ್ಟೇ ಬಂದ್ವಿ ರೆಸಾರ್ಟ್ಗೆ. ಫುಲ್ ಚಳಿ ಆಗಿದೆ, ಫುಲ್ ಚಿಲ್ಲಾಗಿದೆ. ಆ್ಯಂಡ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇಳಿತಾ ಇದ್ದಾರೆ. ಇನ್ನೊಬ್ಬರು ಬಸ್ಸು ಆಲ್ರೆಡಿ ಬಂದು ನಿಂತಿತ್ತು, ಸೊ ಅವರು ಬಂದು ನಿಂತಿದ್ದಾರೆ. ನೀವೇ ನೋಡ್ದಂಗೆ ಎಷ್ಟು ಎಂಜಾಯ್ ಮಾಡಿದ್ವಿ, ಅಷ್ಟು ಸಖತ್ತಾಗಿತ್ತು. ಇವಾಗ ಲಗೇಜ್ಗಳು ತೊಗೋಬೇಕು ನೋಡಿ, ಲಗೇಜ್ ಕಾರ್ಯಕ್ರಮಗಳು. ಇವಾಗ ಇಡೋದಾದರೆ ಇವಾಗ ತೆಗಿಯೋದೊಂದು ಎಷ್ಟಿದೆ ನೋಡಿ. ಅಲ್ಲಿ ಲಗೇಜ್ ಸಮಾರಾಧನೆ ಆಗೋಗಿದೆ. ಆ್ಯಂಡ್ ಇಷ್ಟೊಂದು ಸ್ಟೂಡೆಂಟ್ಸ್ ಕಾಯ್ತಿದ್ರು ಅವ್ರ ಲಗೇಜ್ಗಳಿಗೆ. ಸೊ ಫೈನಲಿ ನಮ್ಮ ಬಸ್ ಬಂದಿದೆ. ಇದೇನಪ್ಪ ಅಂತ ಅನ್ಕೋಬೋದು, ಇದು ರೂಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ನಮಗೆ ಸಿಕ್ಕಿದ್ದು ರೂಮ್ ನೋಡಿ ಹೇಗಿದೆ ಅಂತ. ನಮಗೆ ರೂಮ್ ಕೊಟ್ಟಿದ್ದಾರೆ, ನೋಡ್ಬೋದು. 5 ಸ್ಟಾರ್ ಹೋಟ್ಲ್ ರೇಂಜ್ಗಿದೆ. ಒಳ್ಳೆ ಬೆಡ್ಡು, ಸಾಕು. ಟಿ ವಿ ಆ್ಯಂಡ್ ವಾಶ್ರೂಮ್, ಟೇಬಲ್, ಸೊ ವರ್ಕ್ ಸ್ಪೇಸ್ ಏರಿಯಾನೂ ಇದೆ. ಇನ್ನೊಬ್ಬರು ಮಲ್ಕೊಳ್ಳೋದು ಇದೆ. ಅಷ್ಟೇ ಅಲ್ಲದೆ DJ ನೈಟ್ಸ್ ಕೂಡ ಆರ್ಗನೈಸ್ ಮಾಡಿದರು. ಯಾವ ಥರ ಇತ್ತು ನೀವೇ ನೋಡ್ಕೊಂಬನ್ನಿ. ಸೊ ಈಗ DJ ನೈಟಿಗೆ ಬಂದಿದ್ದೀವಿ. ಟೈಮ್ ಬಂದು 9:30 ಆಗಿದೆ. ಫುಲ್ ಕಿಕ್ ಹಿಡ್ದು ಬಿಟ್ಟಿದ್ದಾರೆ ಎಲ್ಲರೂ. ಚಳಿಗೆ ಬಿಸಿನೂ ಕಾಯಿಸ್ಕೊತಿದ್ದಾರೆ ಕೆಂಡ ಹಾಕ್ಬಿಟ್ಟು. ಇವಾಗ ನಾವು ಹೋಗಿ ಚಿಲ್ ಮಾಡೋಣ, ಡ್ಯಾನ್ಸ್ ಮಾಡೋಣ. ನೋಡಿ DJ ನೈಟ್ಸ್ ಸರ್ ಅವರೇ ಅಲ್ಲೇ ಇದ್ದಾರೆ. ಯಾವ ಥರ ಅಂದರೆ CSC ಮತ್ತು AML ಸಪ್ರೇಟಾಗಿ ಇಟ್ಟಿದ್ದಾರೆ. ಸೊ ಇವಾಗ ಬರ್ತಿರೋರೆಲ್ಲ CSC ಅವರು. ಸೊ ಅದಕ್ಕೆ ಫುಲ್ ಗಿಚ್ ಮಾಡೋದು ನೋಡಿ ಹೆಂಗಿದೆ ಕಾಣಿಸ್ತದೆ ಅಂತ. ನೆನ್ನೆ ಹೇಳ್ದಂಗೆ DJ ಎಲ್ಲ ಆಗಿತ್ತು. ಬಟ್ ಇವತ್ತು ಫ್ರೆಶಪ್ ಆಗಿ ನಾವು ಹೋಗ್ತಾಯಿದ್ವಿ ನಮ್ಮ ಬಾಯ್ಸ್ ರೂಮ್ ಕಡೆಗೆ. ನಮಗೊಂದು ಸಪ್ರೇಟ್ ರೂಮ್ ಕೊಟ್ಟಿದ್ರು ಈ ಬಿಲ್ಡಿಂಗಲ್ಲಿ. ಬಟ್ ಅವ್ರ ಬಿಲ್ಡಿಂಗ್ ಇರೋದು ಆ ಬಿಲ್ಡಿಂಗು. ಬಟ್ ಆಚೆ ಬಂದು ನೋಡಿದಾಗ ಮೈಲ್ಡ್ ಚಳಿ ಇದೆ. ಬಟ್ ಆ ಬೆಟ್ಟಗಳು ನೋಡಿ ಹಿಂದೆ ಬೆಟ್ಟಗಳು, ಮಂಜು ಸಕ್ಕತ್ತಾಗಿದೆ. ಇವಾಗೆಲ್ಲ ಬರ್ತಿದ್ದಾರೆ. ಆ್ಯಂಡ್ ಈ ಲಗೇಜ್ ಎಲ್ಲ ತೊಗೊಂಡು ಬಸ್ಸಲ್ಲಿ ಇಡಬೇಕು. ಸೊ ಅಷ್ಟೇ ಕೆಲಸ. ಅದಾದಮೇಲೆ ಹೋಗ್ತಾಯಿದ್ದೀವಿ, ತಿಂಡಿ ತಿಂದು ಆಮೇಲೆ ಹೋಗ್ತೀವಿ ಆ ಪ್ಲೇಸ್ಗೆ. ಆ ಪ್ಲೇಸ್ ಯಾವುದು ಅಂತ ಆಮೇಲೆ ಹೇಳ್ತೀನಿ. ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಕೊಳ್ಳಿ ಗೈಸ್. ನಾವು ಅಲ್ಲಿ ಹೋಗೋಕ್ಕೆ ಇವಾಗ ನಾವು ಟ್ರಿಪ್ಪಲ್ಲಿ ಅಥವಾ ಜೀಪಲ್ಲಿ ಹೋಗಬೇಕು. ಸೊ ಜೀಪ್ ಎಲ್ಲ ಬರ್ತಾಯಿದೆ ನೋಡಿ. ಸೊ ಅದಕ್ಕೆ ಇವಾಗ 10 ಜನ ಒಂದು ಜೀಪಲ್ಲಿ. ಸೊ ಅದಕ್ಕೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಸೊ 10 ಜನ ಜೀಪಲ್ಲಿ ಹಚ್ಚಿ ಕರ್ಕೊಂಡು ಹೋಗ್ತಾರೆ ಆ ಪ್ಲೇಸ್ಗೆ. ಗೈಸ್ ಅಂತೂ ಇದು ಹೆಂಗೋ ಓಪನ್ ಜೀಪ್ ಸಿಕ್ತು. ನಾವು ಇವಾಗ ಹೋಗ್ತಾ ಇದ್ದೀವಿ ಆ ಪ್ಲೇಸ್ಗೆ. ಆಲ್ರೆಡಿ ಅಂಕಲ್ ಧೂಳು ಎಬ್ಬಿಸ್ಬಿಟ್ರು. ಧೂಳಿಂದ ಸ್ಟಾರ್ಟ್ ಆಯಿತು ನಮ್ಮ ಪಯಣ. ಎಲ್ಲ ಕೂತಿದ್ದೀವಿ.
ಯಾವ ಬೆಟ್ಟ ಏನು ಅಂತ ಕೇಳ್ಬೋದು. ತೋರಿಸ್ತಿದ್ದಂಗೆ ಸೊ ಇದು ಯಾವುದೂ ಅಲ್ಲ, ಇದು ಹೆಸರು ಶೀತಲಗಿರಿ ಅಂತ. ನೆಕ್ಸ್ಟ್ ಇರೋದು ಮುಳ್ಳಯ್ಯನಗಿರಿ. ಸೊ ಅದಕ್ಕೂ ಹೋಗ್ತೀವಿ, ಬನ್ನಿ ಹೋಗೋಣ, ಅಲ್ಲಿ ಪೀಕ್ ಹತ್ತೋಣ. ಇವಾಗ ಬೆಟ್ಟ ಹತ್ತಾ ಇದ್ದೀವಿ. ಕೈ ಫ್ರೀ ಇದೆ ಯಾಕಂದರೆ ಚೆಸ್ಟ್ ಹೋಲ್ಡರ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಮೌಂಟ್ ಮಾಡ್ಕೊಂಡಿದ್ದೀನಿ. ಹಾಗೆಲ್ಲ ಹತ್ತಾ ಇದ್ದಾರೆ ನೋಡಿ ಎಷ್ಟು ಬಂದಿದ್ದೀವಿ ಅಂತ. ಆ್ಯಂಡ್ ಈ ಕಡೆ ನೋಡಿ ಹಿಂಗೆ ತಿರುಗಿದ್ರೆ ಈ ಥರ ಇದೆ. ಸೊ ಫೈನಲಿ ಬಂದಿದ್ದೀವಿ. ಅಪ್ಪ ಉಸು ತೊಗೊಳಕ್ಕಾಗ್ತಿಲ್ಲ, ಅಷ್ಟು ಸ್ಟಿಪ್ ಇದೆ. ಹಿಂಗೆ ಹೇಳಿದ್ರೆ ಹೋಗೇ ಬಿಡ್ತೀವಿ. ಸೊ ಈ ಅಂತ ಉಳ್ಸೇವೆ ಆಗೋಗುತ್ತೆ. ನೋಡಿ ನೀವೇ ನೋಡ್ತಿರ್ಬೋದು, ದ ಓವರ್ ಆಲ್ ವ್ಯೂ ಈಸ್ ಹಿಯರ್. ಈ ಥರ ವ್ಯೂ ನೀವು ನೋಡೋಕ್ಕೆ ಅಸಾಧ್ಯ ಅಂತ ಅಂದ್ಕೊಳ್ಳಿ. ಅಸಾಧ್ಯ ಅಲ್ಲ, ಸಾಧ್ಯನೇ, ಬಟ್ ಬಂದರೆ ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಟಾಪಲ್ಲಿ ಬಂದಿದ್ದೀವಿ. ಇದೇ ಲಾಸ್ಟ್ ಪಾಯಿಂಟು ನೋಡಿ ನೀವೇ. ಕ್ಯಾಮ್ರಾ ನೋಡೋಕ್ಕೆ ಅಷ್ಟಕ್ಕಷ್ಟೇ, ಬಟ್ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗೋದು. ಆ ಮಂಜು, ಸ್ವಲ್ಪ ಚಳಿ ಮತ್ತು ಆ ಗ್ರೀನರಿ ಸಕ್ಕತ್ತಾಗಿದೆ. ಇವಾಗ ಮುಳ್ಳಯ್ಯನಗಿರಿಗೆ ಹೋಗಬೇಕು, ಅದಕ್ಕೆ ಇದು ರೋಡ್ ಕನೆಕ್ಟಿವಿಟಿ ಇದೆ. ಸೊ ಅದರಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊಂದು ಜನ ಈ ಕಡೆಯೂ ಬರ್ತಾಯಿದ್ದಾರೆ ನೋಡ್ತಿರ್ಬೋದು. ಅಲ್ಲಿದ್ದು ಹಿಂಗೆ ಬರ್ತಾ ಇದ್ದೀವಿ. ಚೂರು ಸ್ಲಿಪ್ ಆಯಿತು ಕೆಳಗೇನೆ, ಬಟ್ ಸ್ಲಿಪ್ ಆಗೋಲ್ಲ ಯಾಕಂದರೆ ಇಷ್ಟು ಸ್ಪೇಸ್ ಇದೆ. ಅದಕ್ಕೆ ಆ ಕಡೆ ಹೋದರೆ ರೋಡ್ಗಳಿದೆ, ರೋಡ್ ಕನೆಕ್ಟಿವಿಟಿ ಕೂಡ ಇದೆ ಇಲ್ಲಿ. ಅಲ್ಲಿಂದ ಸ್ವಲ್ಪ ಈಸಿ ಇತ್ತು, ಬಟ್ ಇಲ್ಲಿಂದ ಸ್ವಲ್ಪ ಆಟ ಆಡಿಸುತ್ತೆ. ನೋಡಿ ರೋಡ್ ಹೆಂಗಿದೆ, ರೋಡಲ್ಲ ಮಣ್ಣು ರೋಡ್ ಹೆಂಗಿದೆ ನೋಡಿ. ಒಳ್ಳೆ ಶೂ ಅಥವಾ ಒಳ್ಳೆ ಸ್ಯಾಂಡಲ್ಸ್ ಹಾಕ್ಕೊಂಡು ಬಂದಿಲ್ಲ ಅಂದರೆ ಕಾಲು ಪಕ್ಕ ಸ್ಲಿಪ್ಪೇ. ನಾವು ಅಲ್ಲಿದ್ದು ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ ಇನ್ನು ಮುಂದೆ. ಅವ್ರು ಆಲ್ರೆಡಿ ಮೇಲೆ ಹೋದ್ರು. ಕಾಲ್ದಾರಿಯಿಂದ ಬಂದಾದ್ಮೇಲೆ ನಮಗೆ ರೋಡ್ ಸಿಕ್ತು. ಸೊ ಫೈನಲಿ ಇಲ್ಲಿಂದ ಹತ್ಕೊಂಡು ಹೋಗೋದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ. ಯಾಕಂದರೆ ಹತ್ಕೊಂಡ್ಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ, ಹೇಳೋಕ್ಕಾಗಲ್ಲ ನೋಡಿ. ನಮಗಿಲ್ಲಿ ಹತ್ರ ಕಾಣಿಸ್ಬೋದು, ಬಟ್ ಎಷ್ಟು ದೂರ ಇದೆ ಅಂದರೆ, ಆ್ಯಂಡ್ ಎಷ್ಟು ಹೈಟ್ ಇದೆ ಅಂದರೆ ಅನ್ಇಮ್ಯಾಜಿನಬಲ್. ಆ್ಯಂಡ್ ಈ ಕಡೆ ವ್ಯೂ ನೋಡಿ ಸಖತ್. ಆ್ಯಂಡ್ ಜೀಪ್ ಸರ್ವಿಸ್ ಕೂಡ ಇದೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಾವು ಆಫ್ ರೋಡು ಚೂಸ್ ಮಾಡಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇವಾಗ ನಾನು ಹಿಂದೆನೂ ಜೀಪ್ ಹೋಗ್ತಾಯಿದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮುಳ್ಳಯ್ಯನಗಿರಿ ಸಖತ್ತಾಗಿದೆ. ಎಂಟ್ರಾಗಿದ್ದೀವಿ ಮುಳ್ಳಯ್ಯನಗಿರಿಗೆ. ಬಂದ ತಕ್ಷಣವೇ ಸ್ಟಾಲ್ಗಳು ನೋಡ್ತಿರ್ಬೋದು. ಅಂದರೆ ಎಲ್ಲನೂ ಇದೆ, ಜೋಳ ಇದೆ, ಬಿಸಿ ಬಿಸಿಗೆ ಹಣ್ಣುಗಳಿದೆ, ಜ್ಯೂಸ್ಗಳಿದೆ. ಸೊ ನಾವು ಏನು ಆರ್ಡ್ರ್ ಮಾಡಿದ್ದೀವಿ ಅಂದರೆ ಲೆಮನ್ ಜ್ಯೂಸು, ಯಾಕಂದರೆ ಫುಲ್ಲು ಬಾಯಾರಿಕೆ ಆಗಿಬಿಟ್ಟಿದೆ. ಸ್ವೀಟ್ ಆ್ಯಂಡ್ ಸಾಲ್ಟ್ ಹೇಳು. ಅದಕ್ಕೆ ನಾವು ಮತ್ತು ನಮ್ಮ ಸ್ನೇಹಿತರು ತೊಗೊಂಡಿದ್ದೀವಿ ಲೆಮನ್ ಜ್ಯೂಸ್. ಆ್ಯಂಡ್ ಮ್ಯಾಗಿ ಕೂಡ ಇದೆ. ಬಿಸಿ ಬಿಸಿಯಾಗಿ ಏನೇನು ಬೇಕೋ ಎಲ್ಲ ತಿನ್ಬೋದು. ನಮ್ಗೆ ಇದೆಲ್ಲ ಮ್ಯಾಟ್ರು, ಅದು ಹತ್ತೋದು ಮ್ಯಾಟ್ರು. ಯಾಕಂದರೆ ಎಷ್ಟು ಮೇಲಿದೆ ಅಂದರೆ ಅದು ಹತ್ಕೊಂಡ್ಬಂದಿದ್ದೆ ಒಂದು ಲೆಕ್ಕ, ಆದರೆ ಇದೊಂದು ಹತ್ಕೊಂಡ್ಬಂದಿದ್ದೆ ಇನ್ನೊಂದು ಲೆಕ್ಕ ಅಂತ ಬಂದಿದ್ದೀವಿ. ಸೊ ಮುಳ್ಳಯ್ಯಪ್ಪನ ದೇವಸ್ಥಾನಕ್ಕೆ ಫುಲ್ ಸುಸ್ತಾಗಿ ಹೋಗಿದೆ, ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಯಾಕಂದರೆ 3 ಬೆಟ್ಟ ದಾಟಿ ಈ ಬೆಟ್ಟ ಹತ್ಕೊಂಡ್ಬಂದಿದ್ದು, ಬಟ್ ಟೋಟಲಿ ವರ್ತ್ ಇಟ್. ಯಾಕಂದರೆ ಈ ವ್ಯೂಗೆ ಸಖತ್ತಾಗಿದೆ. ಇವಾಗ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ ಬನ್ನಿ. ನೋ ಫೋಟೋಗ್ರಫಿ ಆ್ಯಂಡ್ ವೀಡಿಯೋಸ್ ಅಂತ ಹಾಕಿದರೆ, ಅದರಿಂದ ದೇವಸ್ಥಾನದ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಚೆ ತೋರಿಸಿದ್ದೀನಿ, ಆಚೆ ನೋಡಿ ಹಿಂಗಿದೆ. ಇದರ ಹೈಟ್ ಬಂದು 63,000 ಫೀಟ್ ಇದೆ. ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಹೈಟಲ್ಲಿದ್ದೀವಿ ನಾವು ಅಂತ. ನಿಜಕ್ಕೂ ಸೈಕೋ. ಯಾಕಂದರೆ ಮೋಡಗಳೇ ಬಂದು ಇಲ್ಲಿ ಟಚ್ ಆಗುತ್ತೆ ಅಂದರೆ ಯಪ್ಪ. ಇದಕ್ಕಿಂತ ಹೈಟ್ಗಳು ಇದೆ ಬೆಟ್ಟಗಳು, ಬಟ್ ದಿಸ್ ಈಸ್ ಟಾಪ್ ನಚ್. ಮುಳ್ಳಯ್ಯನಗಿರಿ ಇಳಿದು ಬರ್ತಾ ಇರಬೇಕಾದ್ರೆ ಜಿಪ್ಲೈನ್ ಕಾಣಿಸ್ತು. ಜಿಪ್ಲೈನ್ಗೆ ಹೋಗೋಣ ಅಂತ ಎಲ್ಲರೂ ಬಂದು ನಿಂತಿದ್ದೀವಿ. ಸೊ ಒಬ್ರಿಗೆ ಪರ್ ಹೆಡ್ಡು 300 ರೂಪಾಯಿ. ಏನೇ ಆಗಲಿ ಎಕ್ಸ್ಪೀರಿಯೆನ್ಸ್ ಅಲ್ಲ ಮ್ಯಾಟ್ರಸ್. ಸೊ ಎಲ್ಲರೂ ಬರ್ತಿದ್ದಾರೆ ಇವಾಗ ಜಿಪ್ಲೈನ್ಗೆ.
ಹಿಂಗೆ ಬೆಟ್ಟ ಇಳ್ಕೊಂಡು ಇಲ್ಲೇ ಜಿಪ್ಲೈನ್ ಅಂತ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದೀವಿ ಹಾಕ್ಸ್ಕೊಳ್ಳೋಕ್ಕೆ ಬೆಲ್ಟ್ನ ಹಾಕ್ಸ್ಕೊಂಡು ಈ ರೋಡಿಂದ ಪಕ್ಕದ ರೋಡ್ಗೆ ಹೋಗೋಕ್ಕೆ ಒಂದು ಜಿಪ್ಲೈನು 300 ರೂಪಾಯಿ ಕೊಟ್ಟಿದ್ದೀವಿ. ಸೊ ವರ್ತ್ ಮಾಡೋಣ ಬನ್ನಿ. ಆ್ಯಂಡ್ ಅದಕ್ಕೆ ಟೋಕನ್ ಕೂಡ ಕೊಟ್ಟಿದ್ದಾರೆ ಪಕ್ಕದ ರೋಡ್ಗೆ ಹೋಗೋಕ್ಕೆ. ಆ್ಯಂಡ್ ಇಷ್ಟು ಜನ ಕಾಯ್ತಾ ಇದ್ದಾರೆ. ನನ್ನ ಮೇಲೆ ಬಿಟ್ಟು ಇವ್ರು ನಮ್ಮ ಟೀಚರು, ಇವರು ಬರ್ತಿದ್ದಾರೆ. ಇವ್ರು ಭಯ ಇಲ್ವಾ ಮ್ಯಾಮ್? ಪಕ್ಕದ ರೋಡ್ಗೆ ಹೋಗೋಕ್ಕೆ ಅಷ್ಟೇ. ಫೈನಲಿ ಹೊರಟಿದ್ದೀನಿ ಜಿಪ್ಲೈನ್ಗೆ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಚಿನ್ನ. ಹೋಯ್ತು, ಬಾಯ್. ವ್ಯೂ ನೋಡ್ತಿರ್ಬೋದು ನೀವು, ಸಕ್ಕತ್ತಾಗಿದೆ. ಇದೇ ಕ್ರೇಜಿ ಅಂತ ಅನ್ಕೊಂತೀನಿ. ಚೆನ್ನಾಗಿದೆ ಮಾತ್ರ. ಗೈಸ್, ಒಂದೇ ರೌಂಡ್ ಅಲ್ಲ, 2ನೇ ರೌಂಡ್ ಇದು. ಹೋಗ್ತಾ ಇದ್ದೀನಿ. ಸಾಕಾಗಿದೆ ನೋಡಿ. ₹300 ವರ್ತ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಟ್ ಡಿಸ್ಟೆನ್ಸ್ ಕಮ್ಮಿ ಇರ್ಬೋದು, ಬಟ್ ಸಾಕಾಗಿತ್ತು ಗಾಳಿ ಮತ್ತು ಎನ್ವೈರನ್ಮೆಂಟು. ಆ್ಯಸ್ ಯೂಶುವಲ್ ಹೇಳ್ದಂಗೆ ಇವಾಗ ಹೋಗ್ತಾ ಇದ್ದೀನಿ ಈ ಬೆಲ್ಟ್ಸ್ಗಳನ್ನ ಕೊಡೋಕ್ಕೆ. ಈ ಥರ ಸ್ಟೆಪ್ಸ್ ಮಾಡಿದ್ದಾರೆ ಹತ್ಕೊಂಡು ಹೋಗೋಕ್ಕೆ. ಒಂದು ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದೆ ಹಿಂಗಮಲ ಫಾಲ್ಸ್ಗೆ. ಸೊ ಸೌಂಡ್ ಕೇಳಿಸ್ತಿರ್ಬೋದು ನೋಡಿ ಹೇಗಿದೆ ಅಂತ. ಹಾ ಒಳ್ಳೆ ಹಾಲು ಉಕ್ಕಿ ಸೋರ್ದಂಗಿದೆ. ಫುಲ್ ಪ್ಯೂರು. ಇಲ್ಲೆಲ್ಲ ಅಷ್ಟು ಗಲೀಜಿದೆ, ಬಟ್ ಇದನ್ನು ನೋಡ್ಬೇಕಷ್ಟೆ. ಎಲ್ಲಿ ಒಳ್ಳೇದಿರುತ್ತೋ ಅಲ್ಲಿ ಕೆಟ್ಟಿದ್ದೇ ಇರುತ್ತೆ. ಅದೆಲ್ಲ ನೋಡೋಕ್ಕೆ ಹೋಗ್ಬಾರ್ದು. ಚಪ್ಪಲಿ ಬಿಟ್ಟು ನೀರ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಕಾಲಿಟ್ಟು ನೋಡಿದ್ರೆ ಎಷ್ಟು ತಣ್ಣಗಿತ್ತು ಅಂದರೆ ಅನ್ಇಮ್ಯಾಜಿನಬಲ್. ಎಲ್ಲ ಐಸ್ ಕ್ಯೂಬ್ಸು ಒಂದೇ ನೀರಲ್ಲಿ ಹಾಕ್ದಂಗಿತ್ತು. ಬಟ್ ಊಟದ ಸಮಯ ಆಗಿದ್ದರಿಂದ ನಡೀರಿ ಸಾಕು ನೋಡಿದ್ದು ಅಂತ ಕರ್ಕೊಂಡೋದ್ರು. ಅದಾದಮೇಲೆ ನಮ್ಗೆ ಸಿಕ್ಕಿದ್ದೆ ಈ ಊಟ. ನೋಡ್ಬೋದು ನೀವು ಇವತ್ತಿನ ಊಟ: ಪಲಾವು, ಮೊಸರು ಬಜ್ಜಿ, ಮೊಸರನ್ನ ಆ್ಯಂಡ್ ಒಂದು ಸ್ವೀಟು, ಉಪ್ಪಿನಕಾಯಿ. ಸೊ ಇಷ್ಟು ತಿನ್ಬಿಟ್ಟು ಓಡೋದೆ. ಇವಾಗ ಹೊರಟ್ವಿ ಬಾಬಾ ಬುಡನ್ಗಿರಿಗೆ. ಎಲ್ಲರೂ ಜೀಪು ತೆಲುಗು ಪಿಕ್ಚರ್ಗಳೆಲ್ಲ ಬರುತ್ತಲ್ಲ, ಟಾಟಾ ಸುಮಗಳು, ಹಂಗೆ ಬರ್ತಾಯಿದ್ದೀವಿ ಎಲ್ಲರೂ. ಧೂಳು ಗೈಸ್, ಪಕ್ಕ ಧೂಳು ಎಬ್ಬಿಸ್ಕೊಂಡ್ಬಂದರು. ಮಸ್ತಾಗಿತ್ತು. ಆ್ಯಂಡ್ ಸ್ವರ್ಗದಲ್ಲೇ ಇದ್ದೀವಿ ಅಂತ ಅನ್ಕೊಂಬಿಡಿ, ಅಷ್ಟು ಸಖತ್ತಾಗಿದೆ. ಮೇಲೆ ಸ್ವರ್ಗ ಇದೆಯೋ ಇಲ್ವೋ ಅಂತ ನಂಗಂತೂ ಗೊತ್ತಿಲ್ಲ. ಆದರೆ ಕೆಳಗಂತೂ ಭೂಮಿ ಮೇಲೆ ಸೃಷ್ಟಿಸ್ಬಿಡಿಯಾನೆ ಆ ಸ್ವರ್ಗನ. ಯಾಕಂದರೆ ಅಷ್ಟು ಕಣ್ ತುಂಬಿಸ್ಕೋಬೋದು. ಹೇಳಿದ್ರೆ ಗೊತ್ತಾಗಲ್ಲ, ನೀವೇ ನೋಡ್ಕೊಂಬನ್ನಿ. ಎಷ್ಟೇ ಹೇಳಿದ್ರು ಎಲ್ಲರೂ ಇದೇ ಮಾಡ್ತಾರೆ. ಯಾಕಂದರೆ ನೋಡ್ತಿರ್ಬೋದು ಕಸಗಳ ರಾಶಿನೇ ಬಿದ್ದೋಗಿದೆ. ಅಲ್ಲಲ್ಲೇ ಎಸ್ದಾಕಿದ್ದಾರೆ. ಎನ್ವೈರನ್ಮೆಂಟ್ ಸೇವ್ ಮಾಡಬೇಕು ಅನ್ನೋದು ಕೆಲವೊಬ್ರಿಗಿಲ್ಲ. ಯಾಕಂದರೆ ನೀವೇ ನೋಡಿ, ಪ್ಲಾಸ್ಟಿಕ್ 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 ಬಾಟಲ್ಸ್, ಪ್ಯಾಕೆಟ್ಸ್ ಎಲ್ಲನೂ ಬಿದ್ದಿದೆ. ಸೊ ಸ್ವಲ್ಪಾರು ಇದ್ದರೆ ಉಳಿಸಿ ನೋಡಿ. ಇಲ್ಲೂ ಅಷ್ಟೇ ಸಿಕ್ಕಿದ ಪಕ್ಕಿದ ಕಡೆ ಎಲ್ಲ ಹಾಕಿದ್ದಾರೆ. ಡಸ್ಟ್ಬಿನ್ ಅವ್ರು ಅಲ್ಲೇ ಇಟ್ಟಿರ್ತಾರೆ, ಅಲ್ಲಿ ಹಾಕಿದ್ಬಿಟ್ಟು ಬೇರೆ ಕಡೆ ಎಲ್ಲ ಹಾಕ್ತಿದ್ದಾರೆ. ಅಲ್ಲಿ ಮಾತ್ರ ಕ್ಲೀನು, ಇಲ್ಲೆಲ್ಲ ಗಲೀಜು. ನೆಕ್ಸ್ಟ್ ನೋಡಿ ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಇದ್ದರೆ ಸೇವ್ ಮಾಡಿ, ಇಲ್ಲಾಂದರೆ ಹಾಳಾಗೋಗಿ. ಇಲ್ಲೇ ಬಾಬಾನ್ ಬುಡನ್ಗಿರಿ ಇಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ವಿಸಿಟ್ ಹಾಕಿ ಮತ್ತು ಕಾಫಿ ಕುಡ್ಕೊಂಡು ಹೊರಟ್ವಿ ನಮ್ಮ ರೆಸಾರ್ಟ್ ಕಡೆಗೆ. ಅಲ್ಲಿ ಕ್ಲೈಮೇಟ್ ಮಾತ್ರ ಅಲ್ಟಿಮೇಟು, ಸಕ್ಕತ್ತಾಗಿದೆ. ಆ್ಯಂಡ್ ಚಳಿ ಕೂಡ ಆಗ್ತಿದೆ, ಅದಕ್ಕೆ ಗ್ಲೌಸ್ ಹಾಕಿದ್ದೀವಿ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಬನ್ನಿ. ನಿಮಿಷ ಎಥೀರಿಯಲ್ ಗೇಸ್ ಅನ್ನೋ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆಯ ಫೋಟೋಗ್ರಫಿ ನೋಡ್ಬೇಕಂದ್ರೆ ಈ ಪೇಜಲ್ಲಿ ಕಾಣ್ಬೋದು. ಪಕ್ಕ ಎಂಜಾಯ್ ಮಾಡ್ತಾ ಇದೀವಿ, ನೋಡ್ತಿರ್ಬೋದು ನೀವು. ಅಂಕಲ್ ಡ್ರೈವಿಂಗ್ ಸೂಪರ್, ಸಕ್ಕತ್ತಾಗಿ ಮಾಡ್ತಾರೆ.
ಗೈಸ್ ಈಗಷ್ಟೇ ಬಂದ್ವಿ ಹೋಟ್ಲ್ ಹತ್ರ ಊಟಕ್ಕೆ. ಇವಾಗ ನಾವು ಎಂಡ್ ಮಾಡೋ ಸಮಯ ಬಂದಿದೆ ಈ ಜರ್ನಿನ ಮತ್ತು ಈ ವ್ಲಾಗ್ನ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ನಾನು ಡಿಸ್ಲೈಕ್ ಮಾಡಿ. ಸೊ ಯಾರ್ಯಾರು ಮಾತಾಡ್ಸೋಕ್ಕಾಗಿಲ್ವೋ ಅವ್ರಿಗೂ ಸಾರಿ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನೋಡಿದವ್ರಿಗೆ, ನೋಡಿಲ್ದಿರೋರಿಗೆ ಅವ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಟ್ರಿಪ್ ಅಂದ್ರೇ ಹೇಗೆ ಅನಿಸುತ್ತೆ, ಹೊರಡುವಾಗ ಫುಲ್ ಜೋಶಲ್ಲಿ ಇರ್ತೀವಿ, ಬರಬೇಕಾದ್ರೆ ಫುಲ್ ಡಲ್ಲಾಗಿ ಬರ್ತೀವಿ. ಆದರೆ ನಮಗದು ಗೊತ್ತೇ ಇರಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ಅಂತ.